ಸರ್ ಇದು ಯಡಿಯೂರಪ್ಪ ಅವರು ಷಡ್ಯಂತ್ರ ಅಂತ ಒಂದು ಆರೋಪ ಕೇಳಿದ್ರು. ನೋಡಿ, ಪೋಸ್ಕೋ ಆ್ಯಕ್ಟ್ ಅವ್ರ ಮೇಲೆ ಕೇಸ್ ಆಗಿದೆ. ಪೋಸ್ಕೋ ಒಂದು ಅತ್ಯಂತ ಕಠಿಣವಾದಂಥ ಕಾನೂನು. ಅದು ಅಪ್ರಾಪ್ತ ವಯಸ್ಸಿನ ಮಕ್ಕಳು, ಹೆಣ್ಮಕ್ಕಳು, 18 ವರ್ಷ ಕೆಳಗಡೆದಂಥ ಬಾಲಕಿಯರ ಮೇಲೆ ಯಾವಾಗ ಈ ಪೋಸ್ಕೋ ಏನಾದರೂ ಆರೋಪಗಳು ಬರ್ತವೆ, ಆವಾಗ ಆ ಪೋಸ್ಕೋ ಆ್ಯಕ್ಟ್ ಅಟ್ರಾಕ್ಟ್ ಆಗ್ತದೆ. ಇಲ್ಲಿ ಯಡಿಯೂರಪ್ಪನವ್ರ ವಿರುದ್ಧ ಇವತ್ತು ಕೋರ್ಟ್ ದಿವಸ ನಾನ್ ಬರೇಬಲ್ ವಾರಂಟ್ ಇಶ್ಯೂ ಮಾಡಿದೆ. ಸರ್ಕಾರ ಅಲ್ಲ, ಅದು ಕೋರ್ಟ್ ಇಶ್ಯೂ ಮಾಡಿದೆ ಅಂಡರ್ ಪೋಸ್ಕೋ ಆ್ಯಕ್ಟು. ಮತ್ತು ಮ್ಯಾಜಿಸ್ಟ್ರೇಟ್ ಮುಂಟು ಅವರು ಹುಡುಗಿ ಸ್ಟೇಟ್ಮೆಂಟ್ ಕೂಡ ಮಾಡಿದಾಳೆ. ಹೀಗೆಲ್ಲ ಇದ್ದಾಗ ಇದು ಕೋರ್ಟು ತನ್ನ ನಿರ್ಣಯ ತಗೋತದೆ. ಪೋಸ್ಕೋ ಆ್ಯಕ್ಟು ದಿವಸ ಅಲ್ಲಿ ಅಟ್ರಾಕ್ಟ್ ಆಗಿದೆ. ಹೀಗಾಗಿ ಯಾರ್ದು ಹಸ್ತಕ್ಷೇಪ ಸಂಬಂಧ ಬರೋದಿಲ್ಲ. ಲೋಕಸಭೆ ಚುನಾವಣೆ ಸೋಲಿನ ಕಾರಣಕ್ಕಾಗಿ ಈ ರೀತಿಯ ಒಂದು ಶೇಡ್ ನೋಡಿ, ನಿಮಗೂ ಅರ್ಥ ಆಗ್ತದೆ. ನಾನು ಪೋಸ್ಕೋ ಆ್ಯಕ್ಟ್ ಅಂದ್ರೆ ನಿಮ್ಗೆ ಗೊತ್ತಿದೆ ಅಂತ ಗೊತ್ತಿದ್ದೇನೆ, ಕಾನೂನು ಅಂದ್ರೆ ನಿಮ್ಗೆ ಗೊತ್ತಿದೆ ಅಂತ ನಾನು ತಿಳ್ಕೊತೀನಿ. ದಿವಸ ಕೇಳಿ ಅಷ್ಟು ತಿಳುವಳಿಕೆ ಇಲ್ಲದಂತ ಕೇಂದ್ರ ಸಚಿವರು ಅಂತ ತಿಳ್ಕೊಬೇಕು ನೀವು. ಆಮೇಲೆ ಕೋರ್ಟ್ ಆದೇಶ ಮಾಡಿದ್ಮೇಲೆ, ಈಗ ಕೋರ್ಟ್ ಆದೇಶ ನಾವು ಮಾಡಿದ್ವಾ ಸರ್ಕಾರ? ಕೋರ್ಟ್ ಆದೇಶ ಇವತ್ತು ನಾನ್ ಬೇಲ್ ವಾರಂಟ್ ಹೊರಡಿಸಿದ್ದಾರೆ. ಆ ಪೋಸ್ಕೋ ಆ್ಯಕ್ಟ್ನಲ್ಲಿ ಹತ್ತು ದಿವಸ ಅವ್ರ ಮೇಲೆ ಕೇಸ್ ಆಗಿದೆ. ಯಾರು ಸಂತ್ರಸ್ತೆ ಇದ್ದಾಳೆ ಅವರು ಮ್ಯಾಜಿಸ್ಟ್ರೇಟ್ 64 ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಹೀಗೆಲ್ಲ ಇದ್ದಾಗ ಇದರಲ್ಲಿ ರಾಜಕೀಯ ಪ್ರಶ್ನೆಯಲ್ಲಿ ಬರ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.